ಭೂಪತಿ, ನನ್ನ ಶ್ವೇತಾ ಮೇಡಮ್ ಮನೆಗೆ ಬಿಟ್ಬಿಡು. ನೀನು ಯಾಕೋ ಸ್ವಲ್ಪ ಓವರ್ ಮಾಡ್ತಿದ್ಯಾ ಅನಿಸ್ತಿದೆ. ಇಲ್ಲಿ ಕರ್ಕೊಂಡು ಬರೋ ಅಗತ್ಯನೇ ಇರಲಿಲ್ಲ. ನಾನು ಅಲ್ಲೇ ಆರಾಮಾಗಿದ್ದೆ. ಆಂಟಿ ಅಂಕಲ್ ನನ್ನೇನು ಬಿಟ್ಟಾಗ್ತಿರ್ಲಿಲ್ಲ. ಅದು ನನಗೂ ಗೊತ್ತು ಮಾರೈತಿ. ಅವ್ರು ನಿನ್ನನ್ನು ತುಂಬ ಚೆನ್ನಾಗೇ ನೋಡ್ಕೋತಿದ್ದಾರೆ. ಆದರೆ ಒಬ್ಬ ಫ್ರೆಂಡ್ ಆಗಿ ಇದು ನನ್ನ ಡ್ಯೂಟಿನೂ ತಾನೆ. ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿರಲಿಲ್ಲ. ಹಾಗಾಗಿ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕ್ದಾಗ ಶ್ವೇತಾ ಅವ್ರ ಜೊತೆನೆ ಮನೆಗೆ ಕಳಿಸ್ಕೊಟ್ಟೆ. ಬಟ್ ಇವಾಗ ನಿನಗೆ ನನ್ನ ಬಗ್ಗೆ ಎಲ್ಲಾನು ಗೊತ್ತಾಗಿದೆ. ಈಗಾದರೂ ನನ್ನ ಮನೆಗೆ ಕರ್ಕೊಂಬಂದಿಲ್ಲ ಅಂದರೆ ಅದು ನಿಮ್ಮನೇಲಿ ಯಾರಾದರೂ ನೋಡು, ಯಾರಿಗೂ ಏನೂ ತೊಂದರೆ ಇಲ್ಲ. ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಿದ ತಕ್ಷಣ ಅವರೇ ಒಬ್ಬೊಬ್ಬರಾಗಿ ನಿನ್ನ ಹತ್ರ ಬಂದು ಮಾತಾಡಿಸ್ತಾರೆ. ತಲೆ ಕೆಡಿಸ್ಕೋಬೇಡ. ಬಾ ಬಾ. ಹಾ, ಇವರಿಬ್ರು ನನ್ನ ಅದಕ್ಕೆ ಅಂದ್ರು. ಅವ್ರ ದೊಡ್ಡವರು ಮಯೂರಿ, ಇವ್ರ ಚಿಕ್ಕವರು ಶಾಲಿ. Hi Nakshatra, Bhupati always talks about you. He said you are his best friend. ಭೂಪತಿ ಏನಂದ್ರು? ನಾನು ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ತಿರ್ತೀನಂತೆ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿರ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಬಗ್ಗೆನಾ? ಅಂಥದ್ದೇನು ಹೇಳಿದ್ಯಾ? ನಿನ್ ಬಗ್ಗೆ ಇನ್ನೇನು ಹೇಳಮ್ಮ. ನೀನು ದೊಡ್ಡ ಖಾಲಿ ಡಬ್ಬಿ, ಯಾವಾಗ್ಲೂ ಲಟ 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 ಅಂತ ಸೌಂಡ್ ಮಾಡ್ತಿರ್ತೀಯ ಅಂತ ಹೇಳಿದೀನಿ. What? Khali Dabi? What is that? ನಥಿಂಗ್. ಅದಕ್ಕೆ ಇಟ್ಸ್ ಅ ನಿಕ್ ನೇಮ್ ವಾಟ್ ಐವ್ ಗಿವನ್ ಟು ಹರ್. ತುಂಬಾ ಮಾತಾಡ್ತಿರ್ತಾಳೆ, ಅದಕ್ಕೆ ಹಾಗಂತ ಹೇಳ್ತೀನಿ. ಅವ್ನು ಕರ್ಕೊಂಡು ಹೋಗ್ತೀನಿ ಅಂದಿದ ತಕ್ಷಣ ಹ್ಞೂ ಅನ್ನದ? ಯಾಕೆ ಬಿಡ್ಬೇಕಿತ್ತು? ಇಲ್ಲಿ ನೋಡ್ಕೊಳಕ್ ಜನ ಇಲ್ಲ ಅಂತ ಕಳ್ಸಿದ್ರಾ? ನಾವು ಮೊದಲು ಹೇಳಿದ್ವಿ ನಿನಗೆ ಕಷ್ಟ ಆಗುತ್ತೆ, ನಾವೇ ಚೆನ್ನಾಗಿ ನೋಡ್ಕೊಂತೀವಿ ಅಂತ. ಆದ್ರೆ ನಮ್ಮ ಮಾತು ಕೇಳಲೇ ಇಲ್ಲ. ಹಠ ಮಾಡಿ ನಾನೇ ನೋಡ್ಕೊಬೇಕು ಅಂತ ಕರ್ಕೊಂಡು ಹೋದ. ನಾನು ಇವನಿಗೆ ಲೆಕ್ಕಕ್ಕೆ ಇಲ್ವಾ? ಅಟ್ಲೀಸ್ಟ್ ಇದನ್ನೆಲ್ಲ ಹೇಳಬೇಕು ಅಂತ ನನ್ನ ನೆನಪು ಆಗಿಲ್ವಾ? ಇದನ್ನೆಲ್ಲ ಬರ್ತಿಟ್ಟು ವಾಪಸ್ ತೀರಿಸ್ತೀನಿ ಭೂಪತಿ, ಯಾವುದನ್ನು ಬಿಡಲ್ಲ. ಆಮೇಲೆ ನಾವೇ ಸರಿ ಅಂದ್ವಿ. ಎಷ್ಟೇ ಆದರೂ ಬೆಸ್ಟ್ ಫ್ರೆಂಡ್ ಅಲ್ವಾ, ಅವನಿಗೂ ಕೇರ್ ಮಾಡಬೇಕು ಅಂತಿರುತ್ತೆ, ಅದಕ್ಕೆ ಹ್ಞೂ ಅಂದ್ವಿ. ಜಮ್ ಆಫ್ ಅ ಪರ್ಸನ್ ಕಣೆ ಅವನು. ಈಗಲೂ ಅದೇ ಫ್ರೆಂಡ್ಶಿಪ್ ಉಳಿಸ್ಕೊಂಡು ನಕ್ಷತ್ರನ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ನಡ್ಸ್ಕೊತಾ ಇದ್ದಾನಲ್ಲ, ಖುಷಿ ಆಗತ್ತೆ. ಬೇರೆ ಯಾರಾದರೂ ಆಗಿದ್ದಿದ್ರೆ ಬಡವ್ರ ಮನೆ ಹುಡುಗಿ ಜೊತೆ ನಂದೇನು ಫ್ರೆಂಡ್ಶಿಪ್ಪು ಅಂತ ಮುಖ ತಿರುಗಿಸ್ಕೊಂಡು ಹೋಗಿರೋರು. ಬಡವಳ? ಅವಳ ಯಾವ ಕಡೆಯಿಂದ ಬಡವಳು? ಹುಟ್ಟಿಲ್ವಾ ಈ ನಿಮ್ಮ ಕಪ್ ರಕ್ತನ ಹಂಚ್ಕೊಂಡು? ಇಲ್ಲಿ ಕೇರ್ ಆಫ್ ಫುಟ್ಪಾತ್ ಆಗಿರೋದು ನಾನು, ಅವಳಲ್ಲ. ಯಾಕೆ ಶ್ವೇತಾ, ಅವನು ನಕ್ಷತ್ರನ ಕರ್ಕೊಂಡು ಹೋಗಿದ್ದು ನಿನಗಿಷ್ಟ ಆಗ್ಲಿಲ್ವಾ? ದಟ್ಸ್ ಓಕೆ, ಲೀವ್. ಆದ್ರೆ ಒಂದು ಮಾತು ಹೇಳ್ತೀನಿ, ನೀನು ಎಷ್ಟೇ ಆದರೂ ಲಕ್ಕಿ ಪಾಪ್ ಶ್ವೇತಾ. ಇಂಥ ಕಾಲದಲ್ಲಿ ಭೂಪತಿ ಅಂತ ಹುಡುಗ ಸಿಗೋದು ತುಂಬಾ ಅಪರೂಪ. ಅವನು ಸಿಕ್ಕಿದ್ಮೇಲೆ ನಿನ್ನ ಲೈಫು ಎನಫ್. ಬಿಟ್ರೆ ಭಾಷಣನೇ ಮಾಡ್ತೀರಾ. ಭೂಪತಿ ಏನು ಅಂತ ನೀವ್ ನನಗೆ ಹೇಳಿ ಗೊತ್ತಾಗ್ಬೇಕಾ? ಅದೆಲ್ಲ ಗೊತ್ತಿಲ್ಲದೆ ನಾನು ಮದ್ವೆ ಆಗ್ತಿದ್ದೀನ? ದಿಸ್ ಇಸ್ ಗೋಯಿಂಗ್ ಔಟ್ ಆಫ್ ಮೈ ಹ್ಯಾಂಡ್ಸ್. ಅವರಿಬ್ರನ್ನ ದೂರ ಮಾಡಬೇಕು ಅನ್ಕೊಂಡಷ್ಟು ಹತ್ರ ಆಗ್ತಿದ್ದಾರೆ. ಅಷ್ಟು ಸಾಲದು ಅಂತ ಇವಾಗ ನನಗಿಂತ ಮೊದಲು ಅವಳ ಮನೆಗೆ ಹೋಗಿರೋ ಹಾಗಾಗಿದೆ. ಇಲ್ಲೂ ಅವಳೆ, ಅಲ್ಲೂ ಅವಳೆ. ಹಾಗಾದ್ರೆ ನನ್ನ ಜಾಗ ಯಾವುದು? ಹೇ, ಹಾಯ್. ಹಾಯ್ ಭೂಪತಿ, ರೀಚ್ ಆದ್ರಾ? ಆಗ್ಲೇ ಬಂದ್ವಿ. ಅಲ್ಲಿ ಅತ್ತೆ ಮಾವ ಬಂದ್ರ? ಯಾ ಅವ್ರು ರೀಚ್ ಆದ್ರು. ಅಲ್ಲ ಭೂಪತಿ, ನಕ್ಷತ್ರನ ನಮ್ಮನೆಗೆ ಕಳ್ಸ್ಕೊಡ್ಬೋದಾಗಿತ್ತು ತಾನೆ? ಅಲ್ಲಿಗೆ ಕರ್ಕೊಂಡು ಹೋಗೋ ನೆಸೆಸಿಟಿ ಏನಿತ್ತು?
ನಾವೂ ಚೆನ್ನಾಗೇ ನೋಡ್ಕೊಳ್ತಿದ್ವಿ. ಹೇ ಚಚನ್, ಹಾಗಲ್ಲ. ನನಗೆ ನಿಜವಾಗ್ಲೂ ಗೊತ್ತು ನಿಮಗೆ ನಕ್ಷತ್ರ ಅಂದರೆ ಎಷ್ಟು ಇಷ್ಟ ಅಂತ, ಆ್ಯಂಡ್ ಎಷ್ಟು ಚೆನ್ನಾಗಿ ನೋಡ್ಕೋತೀರ ಅನ್ನೋದು ನಾನು ನೋಡಿದ್ದೀನಿ. ಅವಳು ನನಗೂ ಫ್ರೆಂಡ್ ಅಲ್ವಾ, ಅವಳನ್ನ ನೋಡ್ಕೊಳ್ಳೋ ಭಾಗ್ಯ ನನಗೂ ಸಿಗಲಿ. ಒಂದು ಸ್ವಲ್ಪ ದಿನ ಅವಳು ನಮ್ಮನೇಲೂ ಇರ್ತಾಳೆ. ಆ್ಯಂಡ್ ನಿಮಗೆ ಬೇಕಂದರೆ ಅವಳನ್ನ ಇಲ್ಲೇ ಬಂದು ನೋಡ್ಬೋದು, ನಾನೂ ಇರ್ತೀನಿ. ವಾಟ್ ದ ಹೆಲ್, ನನ್ನ ಗಂಡನ ಮನೆಗೆ ನಾನು ಹೋಗ್ಬೇಕಂದ್ರೆ ಅವಳ ನೆಪ ಇಟ್ಕೋಬೇಕಾ? ನನಗಿನ್ನೂ ಅಂತ ಗತಿ ಬಂದಿಲ್ಲ. ಹಲೋ, ಬರ್ತೀರಾ? ಓಕೆ ಓಕೆ, ಲೀವ್ ಇಟ್. ನಾಳೆ ನಮ್ಮ ಸ್ಕೆಡ್ಯೂಲ್ ಏನು? ಬ್ಯುಸಿನಾ? ಯಾಕೆ? ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಸಮ್ ಕ್ವಾಲಿಟಿ ಟೈಮ್ ವಿತ್ ಯು. ಓಕೆನಾ? ಐ ಆಮ್ ಸಾರಿ ಶ್ವೇತಾ, ನಾಳೆ ಸಿಗೋಕ್ಕಾಗಲ್ಲ, ಇನ್ಯಾವತ್ತಾದರೂ ನೋಡೋಣ. ಓ, ಆಫೀಸ್ ಕೆಲಸ ಜಾಸ್ತಿ ಇದೆಯಾ? ನನಗೆ ಆಫೀಸ್ ಕೆಲಸ ಅಲ್ಲ, ನಕ್ಷತ್ರನ ಬಿಟ್ಟು ಬರೋಕ್ಕಾಗಲ್ಲ ಅಲ್ವಾ. ಆಫೀಸ್ ಕೆಲಸ ಆಗಿದ್ದಿದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ಬಿಡ್ತಿದ್ದೆ ಶ್ವೇತಾ. ಆದರೆ ನಕ್ಷತ್ರ ಮನೆಗೆ ಬಂದು ಇನ್ನೂ ಒಂದಿನನೂ ಆಗಿಲ್ಲ. ಅಷ್ಟು ಬೇಗ ನಾನು ಅವಳನ್ನ ಒಬ್ಬಳನ್ನೇ ಬಿಟ್ಟು ಬರೋದು ಚೆನ್ನಾಗಿ ಕಾಣಿಸಲ್ಲ. ಅವಳಿಗಿಲ್ಲಿ ಅಡ್ಜಸ್ಟ್ ಆಗಬೇಕು, ಇಲ್ಲಾಂದರೆ ಮುಜುಗರ ಆಗುತ್ತೆ. ಬೇಕಿದ್ರೆ ನೀವು ಇಲ್ಲಿಗೆ ಬನ್ನಿ, ನಾನು ಇಲ್ಲೇ ಇರ್ತೀನಲ್ವಾ. ಶ್ವೇತಾ, ನನಗೆ ಇನ್ನೊಂದು ಕಾಲ್ ಬರ್ತಿದೆ, ನಾನು ಮನೇಲೇ ಇರ್ತೀನಿ. ವೈ ಡೋಂಟ್ ಯು ಜಾಯ್ನ್ ಅಸ್? ಇಟ್ ವಿಲ್ ಬಿ ನೈಸ್. ಹಾಂ, ಬಂದ್ಬಿಡಿ. ಓಕೆ, ಬಾಯ್. ಅಯ್ಯೋ ಮ್ಯಾಮ್, ಏನಾಯ್ತು? ಫುಲ್ ಬರ್ನಿಂಗಾ? ಸರ್ ಮತ್ತೆ ಉರ್ಸುದ್ರಾ? ಯೈ, ಅಯ್ಯೋ, ಯಾಕೆ ಮ್ಯಾಮ್ ಈ ಥರ ನೋಡ್ತಿದ್ದೀರಾ? ನಕ್ಷತ್ರ ಇಲ್ಲಿದ್ದಾಗಲೇ ನಿಮ್ಮ ಹುಡುಗನ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಇನ್ನು ಮನೆಗೆ ಎತ್ಕೊಂಡೋಗಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟಿದ್ದಾರೆ. ಅದು ಏನೇನಾಗುತ್ತೋ, ನಿಮ್ಮನ್ನ ಮರಿಲಿಲ್ಲ ಅಂದ್ರೆ ಅದೇ ಜಾಸ್ತಿ. ಯಾಕ್ ಪುಟ ಇಷ್ಟ್ ಜೋರ್ ಮಳೆಲಿ ಇಲ್ಲಿ ನಿಂತ್ಕೊಂಡಿದೀರಾ? ಏನಿಲ್ಲ. ನೀವ್ ಯಾಕೆ ಬರಕ್ ಹೋದ್ರಿ? ಮ್ಯಾಮ್, ಕ್ಯಾಬ್ ಬುಕ್ ಆಗ್ತಿಲ್ಲ, ಡ್ರೈವರ್ ಕಾಲ್ ಪಿಕ್ ಮಾಡ್ತಿಲ್ಲ. ಏನ್ ಮಾಡ್ಲಿ? ಆ ಚಂದ್ರ ಸರಿ ಕಾಲ್ ಮಾಡ್ಲಾ? ಅಯ್ಯೋ, ಇಷ್ಟು ಜೋರ್ ಮಳೆಲಿ ಎಲ್ಲಿ ಹೋಗ್ತೀರಾ? ನಮ್ ಮನೆ ಹತ್ರ ಇದೆ ಅಲ್ವಾ, ನಮ್ ಮನೇಲಿದ್ದು ಬೆಳಗ್ಗೆ ಹೋಗಿ ಬನ್ನಿ. ನೋಡಿ, ನಾವ್ ನೋಡ್ಕೊಂತೀವಿ. ಸುಮ್ನೆ ನಿಮ್ಗೆ ಯಾಕೆ ಇಲ್ಲಿ? ನೀವ್ ನಡೀರಿ, ನಾವ್ ಬರ್ತೀವಿ. ನೀವ್ ಮುಂದೆ ಹೋಗಿ, ನಾವ್ ಬರ್ತೀವಿ. ಆಯ್ತು ಪುಟ, ಜೋರಾಗಿ ಮಳೆ ಬರ್ತಾ ಇದೆ, ರಸ್ತೆ ಎಲ್ಲ ಜಾರುತ್ತೆ, ಹುಷಾರಾಗಿ ಬನ್ನಿ ಆಯ್ತಾ? ಹಾ. ಮ್ಯಾಮ್, ಏನಾಗಿದೆ ನಿಮ್ಗೆ? ಈ ಕೊಂಪೆಲಿರೋ ಬದಲು ಕಾರ್ ಒಳಗೆ ಎಸಿ ಹಾಕೊಂಡು ಕುತ್ಕೋಬೋದಲ್ವಾ? ಇಲ್ಲ, ಅಂತ ಜಾಗದಲ್ಲಿ ನನ್ ಕೈಯಲ್ಲಿ ಇರಕ್ಕಾಗತ್ತಾ ಅಂತ ಚೆಕ್ ಮಾಡ್ಬೇಕು, ಅದಕ್ಕೆ. ಬೇರೆ ಯಾರೋ ಒಬ್ಳು ಹುಡುಗಿ ಇರ್ಬೇಕಾದ ಜಾಗದಲ್ಲಿ ನೀವಿದ್ದೀರಾ, ನೀವಿರ್ಬೇಕಾದ ಜಾಗದಲ್ಲಿ ಇನ್ಯಾರೋ ಒಬ್ಳು ಹುಡುಗಿ ಬೆಳೀತಾ ಇದ್ದಾರೆ. ಒಟ್ನಲ್ಲಿ ನಿಮ್ ಮನೇಲಿ ಅವಳು, ಅವಳ ಮನೇಲಿ ನೀವು, ನಿಮ್ಮಪ್ಪ ಅಮ್ಮ ಅವಳಿಗೆ, ಅವಳಪ್ಪ ಅಮ್ಮ ನಿಮ್ಗೆ. ಇದೇ ನಡೀತಾ ಇರೋದು 23 ವರ್ಷದಿಂದ. ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಹೀಗೆ ಕೂತಿದ್ಯಾ? ಏನೇ ನಿನ್ ಪ್ರಾಬ್ಲಮ್ಮು? ಯಾವಾಗ ನೋಡಿದ್ರು ಹ್ಯಾಪ್ ಮೋರೆ ಹಾಕೊಂಡೇ ಕೂತಿರ್ತೀಯಲ್ಲ? ಏನೂ ಇಲ್ಲ ಕಣೋ. ನೋಡು, ನನಗೆ ನನ್ನ ಹಳೆ ನಕ್ಷತ್ರ ಬೇಕು. 24 ಗಂಟೆ ಖುಷಿಯಾಗಿ ಮಾತಾಡ್ಕೊಂಡಿರೋ ಲಟ 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 ಅಂತ ಸೌಂಡ್ ಮಾಡೋ ಖಾಲಿ ಡಬ್ಬಿ ಬೇಕು.
ನಿನಗಾಗಿರೋಕ್ಕಾಗತ್ತಾ ಇರು, ಇಲ್ಲ ಹೇಳ್ಬಿಡು, ನಾನು ಹೊಸ ಫ್ರೆಂಡ್ ನೋಡ್ಕೋತೀನಿ. ಏ ಹೋಗೋ, ಕಾಲ್ ಮುಡ್ಕೊಂಡ್ ಬಿದ್ದಿರೋಳು ನಾನು, ನನಗ್ ಗೊತ್ತು ಕಷ್ಟ ಏನು ಅಂತ. ಏನಿಲ್ಲ ಅಂದ್ರು ದಿನಕ್ಕೆ ಅರ್ಧ ಬೆಂಗಳೂರು ಸುತ್ತಾಡ್ಕೊಂಡ್ ಬರ್ತಿದ್ದೆ, ಇವಾಗ ಮಂಚ ಬಿಟ್ಟು ಅಲ್ಲಾಡೋಂಗೆ ಇಲ್ಲ. ಏನಾದ್ರು ಬೇಕು ಅಂದ್ರೆ ನಿಮ್ಮನ್ನೋ ಇಲ್ಲ ಯಾರನ್ನಾದ್ರೂ ಕರಿಬೇಕು. ಇದ್ರ ಮಧ್ಯೆ ಇವನ್ಗೆ ಜಾಲಿಯಾಗಿರ್ಬೇಕಂತೆ. ನಿನ್ ತಲೆ. ಇದಾ ನಿನ್ ಪ್ರಾಬ್ಲಮ್ಮು? ನಾನೊಬ್ಬ ನಿನ್ಗೊಂದು ವಿಷಯನೇ ಹೇಳಿಲ್ಲಲ್ಲ. ಏನು? ಆಕ್ಚುಲಿ ನೀನ್ ರೂಮ್ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಅಥವಾ ಮನೆ ತುಂಬಾ ಓಡಾಡ್ಬೇಕು ಅಂದ್ರೆ ನಮ್ಮನ್ ಕರೆಯೋ ಅಗತ್ಯನೇ ಇಲ್ಲ. ಇನ್ನೇನು ಹಾರ್ಕೊಂಡ್ ಬರ್ಲಾ? ಒಂಥರ ಹಾಗೇನೆ, ಈ ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಅದೇ ನಿನ್ನ ಎಲ್ಲಿಗ್ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಆ ಗೊತ್ತಾಗಿಲ್ವಾ? ತೋರಿಸ್ತೀನಿ. ಹೀಗ್ ಸ್ವಿಚ್ ಆನ್ ಮಾಡಿದ್ರೆ ಹೀಗ್ ಸುಯ್ ಅಂತ ಹೋಗ್ತೀವಿ. ಹೇಗೆ? ಅರೆ ವಾ, ಏನು ಇದು? ಅದಾಗದೆ ಹಿಂದೆ ಮುಂದೆ ಎಲ್ಲ ಹೋಗ್ತಿದೆ. ಇದನ್ನ ಮೋಟರೈಸ್ ವೀಲ್ ಚೇರ್ ಅಂತ ಕರೀತಾರೆ. ಆ, ಮತ್ತೆ ಟರ್ನ್ ಆಗ್ಬೇಕಂದ್ರೆ? ಸಿಂಪಲ್, ಈ ಜಾಯ್ಸ್ಟಿಕ್ ನ ಹೀಗ್ ಮುಂದೆ ತಳ್ಳಿ ಲೆಫ್ಟ್ ಟರ್ನ್ ಮಾಡಿದ್ರೆ ಲೆಫ್ಟ್ ತಿರುಗುತ್ತೆ, ರೈಟ್ ಟ್ರೈ ಮಾಡ್ತೀಯಾ? ಬಾ. ನಿಧಾನ ನಿಧಾನ, ಮೊದಲು ಲೆಫ್ಟ್ ಲೆಗ್ ಇಡು. ಹಾ, ನಿಧಾನ ನಿಧಾನ ನಿಧಾನ. ಹಾ, ಕೂತ್ಕೋ. ಹಾ, ಈಗ ಜಾಯ್ಸ್ಟಿಕ್ ಇಟ್ಕೊಂಡು ಈಗ ಲೆಫ್ಟ್ ಟರ್ನ್ ಮಾಡಿದ್ರೆ ಹೋಗ್ತೀಯ. ಚೆನ್ನಾಗಿತ್ತಲ್ವಾ? ಯಪ್ಪ ಮಾರಾಯ, ಏನು ಇದು ಹಿಂಗಿದೆ? ನನ್ಗಿದ್ ಬೇಡ, ನಾನು ಕೈಯೆಲ್ಲ ತಳ್ಕೊಂಡು ಓಡಾಡ್ತೀನಿ. ಇದ್ರ ಸಾವಸನೆ ಬೇಡ ನಂಗೆ. ತಡ್ಡಿ, ಬಟನ್ ಸಿಕ್ತು ಅಂತ ಕಾಲಿಂಗ್ ಬೆಲ್ ಒತ್ತಂಗ್ ಒತ್ಬಿಟ್ರೆ ಹಾಗೆ ಆಗೋದು. ನಾನು ಕೂತ್ಕೊಂಡು ಓಡಿಸ್ದೆ ತಾನೆ, ಎಲ್ಲಾದ್ರೂ ಗುದ್ದದ್ನ? ಆದ್ರೂ ನಂಗೆ ಭಯ. ಭಯ? ನಾ ಹೇಳ್ಕೊಡ್ತೀನಿ ನೋಡಿಲಿ.